ಬೆಂಗಳೂರಲ್ಲಿ ಕೆಎಎಸ್ ಅಧಿಕಾರಿ ಪತ್ನಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಡೆತ್ ನೋಟ್ ಒಂದು ಪತ್ತೆಯಾಗಿದೆ. ಡಿಪ್ರೆಷನ್ನಿಂದ ಆತ್ಮಹತ್ಯೆ ಮಾಡಿಕೊಳ್ತಿರೋದಾಗಿ ಡೆತ್ ನೋಟ್ ಬರೆದಿಟ್ಟಿದ್ದಾರೆ ಚೈತ್ರ ಅವರು. ಅದು ಕೂಡ 3 ತಿಂಗಳ ಹಿಂದೆಯೇ ಬರೆದಿಟ್ಟಿದ್ದಂತಹ ಡೆತ್ ನೋಟ್. ಆ ಡೆತ್ ನೋಟನ್ನು ಈಗಾಗಲೇ ಪತ್ತೆ ಹಚ್ಚಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಕಲೆ ಹಾಕ್ತಾ ಇದ್ದಾರೆ. ಅಂದರೆ ಮಾರ್ಚ್ 11ನೇ ತಾರೀಕು ಚೈತ್ರ ಏನಿದ್ದಾರೆ, ಮೃತಪಟ್ಟಿರುವಂತಹ ಚೈತ್ರ ಅವರು ಡೆತ್ ನೋಟನ್ನು ಬರೆದಿಟ್ಟಿದ್ರು. ನಾನು ಡಿಪ್ರೆಷನ್ನಿಂದಾಗಿ ಸೂಸೈಡ್ ಮಾಡ್ಕೊಳ್ತಾ ಇದ್ದೇನೆ, ನನ್ನ ಸಾವಿಗೆ ಯಾರು ಕೂಡ ಕಾರಣರಲ್ಲ, ಮತ್ತೆ ತಮ್ಮ ಪತಿ ಹಾಗೂ ಮಗ ಖುಷಿಯಾಗಿರಿ, ಚೆನ್ನಾಗಿರಿ ಅಂತ ಆ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಈಗಾಗಲೇ ಸಂಜಯ್ ನಗರದ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಇವರ ಶವ, ಚೈತ್ರ ಅವರ ಶವ ಪತ್ತೆಯಾಗಿದೆ. ಅದೇ ರೀತಿಯಾಗಿ ಅವರ ಮನೆಯಲ್ಲಿ ಈ 3 ತಿಂಗಳ ಹಿಂದೆ ಮಾರ್ಚ್ 11ನೇ ತಾರೀಕು ಬರೆದಿಟ್ಟಿದ್ದಂತಹ ಡೆತ್ ನೋಟ್ ಕೂಡ ಪತ್ತೆಯಾಗಿದೆ. 2016ರಲ್ಲಿ ಚೈತ್ರಾಳನ್ನ ಕೆಎಎಸ್ ಅಧಿಕಾರಿ ಶಿವಕುಮಾರ್ ಏನಿದ್ದಾರೆ ಅವರು ಮದುವೆಯಾಗಿದ್ರು. ಅದಾದ ಬಳಿಕ ಇವರು ಏನೋ ಡಿಪ್ರೆಷನ್ನಲ್ಲಿ ಇದ್ರಂತೆ ಚೈತ್ರ ಅವರು. ಅದಕ್ಕೆ ಸಂಬಂಧಪಟ್ಟಂತೆ ಡೆತ್ ನೋಟನ್ನು ಕೂಡ ಬರೆದಿಟ್ಟಿದ್ದಾರೆ. ಆ ಡೆತ್ ನೋಟ್ನಲ್ಲಿ ನಾನು ಡಿಪ್ರೆಷನ್ಗೊಳಗಾಗಿದ್ದೇನೆ, ಹಾಗಾಗಿ ಸೂಸೈಡ್ ಮಾಡ್ಕೋತಿದ್ದೀನಿ ಅಂತ ಬರೆದಿದ್ದಾರೆ. ನನ್ನ ಗಂಡ ತುಂಬಾ ಒಳ್ಳೆಯವರು. ನೀವು ಜೀವನವನ್ನ ಎಂಜಾಯ್ ಮಾಡಿ, ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಡಿಪ್ರೆಷನ್ ಇಂದ ಬಳಲುತ್ತಿದ್ದೇನೆ. ಡಿಪ್ರೆಷನ್ ಇಂದ ಹೊರಬರೋಕೆ ಸಾಕಷ್ಟು ಪ್ರಯತ್ನ ಪಟ್ಟೆ, ಆದ್ರೆ ಆಗ್ತಿಲ್ಲ. ನಾನು ನನ್ನ ಜೀವನವನ್ನ ಕೊನೆಗೊಳಿಸ್ತಿದ್ದೇನೆ. ಮಗುವನ್ನ ಚೆನ್ನಾಗಿ ನೋಡ್ಕೊಂಡು ಲೈಫ್ ಎಂಜಾಯ್ ಮಾಡಿ. ಸೂಸೈಡ್ ಮಾಡ್ಕೊಳ್ಳುವುದು ತಪ್ಪು ಅಂತ ನಂಗೆ ಗೊತ್ತಿದೆ, ಆದ್ರೂ ಸೂಸೈಡ್ ಮಾಡ್ಕೊಂಡು ನನ್ನ ಜೀವನ ಎಂಡ್ ಮಾಡ್ಕೊಳ್ತಿದ್ದೇನೆ. ಚೈತ್ರ ಗೌಡ. ನನ್ನ ಗಂಡ ತುಂಬಾ ನಮ್ಮ ಉತ್ತರ ವಿಭಾಗದಲ್ಲಿ ಇರುವಂಥ ಸಂಜಯ್ ನಗರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇವತ್ತು ಮಧ್ಯಾಹ್ನ 1:30 ಗಂಟೆಗೆ ಒಂದು ಕಂಪ್ಲೇಂಟ್ಸ್ ಬರುತ್ತೆ. ಒಬ್ಬ KS ಅಧಿಕಾರಿ ಅವರ ಪತ್ನಿಯವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಮನೆಯಲ್ಲಿ ಅಂತ. ಸೊ ಅವ್ರ ತಮ್ಮನ ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಅದು ಆಧಾರಿತ ಒಂದು UDR ರಿಜಿಸ್ಟರ್ ಮಾಡ್ತಾಯಿದ್ದೀವಿ ಈಗಾಗಲೇ. ಆ್ಯಂಡ್ ಬಾಡಿಗೆ ಪೋಸ್ಟ್ ಮಾರ್ಟಮ್ಗೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಅವರು ಕಡೆ ಆ ಸ್ಪಾಟ್ ಹತ್ರ ನಮಗೆ ಒಂದು ಯಾವುದು ಸಂಶಯಾಸ್ಪದ ಆಗಲಿ ಅಂಥದ್ದು ಏನೂ ಸಿಕ್ಕಿರಲಿಲ್ಲ. ಒಂದು ಸೀರೆಯಿಂದ ಫ್ಯಾನ್ಗೆ ಅವರೇ ಹ್ಯಾಂಗ್ ಮಾಡಿಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಪ್ರೈಮಾ ಫೇಸಿಗೆ ಗೊತ್ತಾಗ್ತಾ ಇದೆ. ಫರ್ದರ್ ಇನ್ವೆಸ್ಟಿಗೇಷನ್ ಇನ್ಸ್ಪೆಕ್ಟರ್ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಸೊ ಅದರಲ್ಲಿ ಏನಾದರೂ ಇಶ್ಯೂ ಇತ್ತು, ಅವರು ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಏನಾದರೂ ಇದೆಯಾ, ಇಲ್ಲ ಬೇರೆ ಏನಾದರೂ ಆಸ್ತಿ ವ್ಯವಹಾರ ಇದೆಯಾ ಅಂತ ಹೇಳ್ಬಿಟ್ಟು ಅದು ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಅದನ್ನು ಫೈಂಡ್ ಔಟ್ ಮಾಡ್ತಾರೆ. ಡೆತ್ ನೋಟ್ ಇದೆ, ಒಂದು ಬ್ಯಾಕ್ ಡೇಟಲ್ಲಿ ಡೆತ್ ನೋಟ್ ಇದೆ ಅಂತ ಹೇಳಿ ಒಂದು ಸಿಕ್ಕಿದೆ. ಅದು ಪ್ರೂಫ್ ಆಗಬೇಕು. ಅದು ಅವರು ಅಂದರೆ ಕನ್ಫರ್ಮೇಷನ್ ವಿಲ್ ಕಮ್ ಡ್ಯೂರಿಂಗ್ ದ ಇನ್ವೆಸ್ಟಿಗೇಷನ್. ಬಟ್ ಅದರಲ್ಲಿ ಅವರು ಹೇಳಿದ ಪ್ರಕಾರ ಆದರೆ ನನ್ನ ಸಾವುಕು ಯಾರು ಕಾರಣ ಇಲ್ಲ, ಸ್ವಲ್ಪ ನನ್ನ ಲೈಫಲ್ಲಿ ನನಗೆ ಸ್ವಲ್ಪ ಸ್ಟ್ರೆಸ್ ಡಿಪ್ರೆಷನ್ಸ್ ಇತ್ತು ಅಂತ ಭಾವನೆಯಲ್ಲಿ ಇದ್ದಾರೆ ಅಂತ ಒಂದು ಸಾರಾಂಶ ಅದರಲ್ಲಿ ಆ ರೀತಿಯಲ್ಲಿ ಬರೆದಿದ್ದಾರೆ. ಸೊ ಅದು ಅವರೇ ಬರೆದಿದ್ದಾರಾ, ಬೇರೆಯವರು ಬರೆದಿದ್ದಾರಾ, ಅದು ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಯಾವುದು ಅಲಿಗೇಷನ್ ಇಲ್ಲ.